ಬಸ್ನಲ್ಲಿ ಪ್ರಯಾಣಿಸುವಾಗ ಹಠಾತ್ ಕುಸಿದು ಬಿದ್ದ ಮಹಿಳೆಗೆ ಚಿಕಿತ್ಸೆ ನೀಡಲು ಬಸ್ಸನ್ನ ನೇರವಾಗಿ ಆಸ್ಪತ್ರೆಗೆ ಕೊಂಡೊಯ್ದ ಘಟನೆ ಮಂಗಳೂರು ನಗರದಲ್ಲಿ ನಡೆದಿದೆ. ಕೈಕಂಬದಿಂದ ಸ್ಟೇಟ್ ಬ್ಯಾಂಕ್ ನಡುವಣ ಸಂಚರಿಸುತ್ತಿರುವ ಸೈಂಟ್ ಆಂಥೋನಿ 45C ಬಸ್ಗೆ ಉರ್ವ ಸ್ಟೋರ್ನಿಂದ ಹತ್ತಿದ ಮಹಿಳೆಯೊಬ್ಬರಿಗೆ ಚಿಲಿಂಬಿ ಬಳಿ ಹಠಾತ್ ಆರೋಗ್ಯ ಸಮಸ್ಯೆ ಉಂಟಾಗಿದೆ. ಕೂತಿದ್ದ ಸೀಟ್ನಲ್ಲೇ ಕುಸಿದು ಬಿದ್ದ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದು ಬಿಟ್ಟರೆ ಬೇರೆ ಏನೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಆಸ್ಪತ್ರೆಗೆ ತಲುಪಿದ ಬಳಿಕ ಕೆಲಕಾಲ ನಿರ್ವಾಹಕ ಅಲ್ಲೇ ಇದ್ದು ಬಸ್ಸನ್ನ ಕಳುಹಿಸಿಕೊಡಲಾಯಿತು. ಬಳಿಕ ಮಹಿಳೆಯ ಮನೆಯವರು ಬಂದ ನಂತರ ನಿರ್ವಾಹಕ ಮತ್ತೆ ಕೆಲಸಕ್ಕೆ ತೆರಳಿದ್ದಾರೆ. ರೆಗ್ಯುಲರ್ ಬರುವ ಟೈಮಲ್ಲಿ ಬರುವಾಗ ಒಂದು ಪ್ಯಾಸೆಂಜರ್ಗೆ ಇದಾಯ್ತು ಅಂತ ಹೇಳಿದ್ರು. ಹಾಗೆ ನೋಡುವಾಗ ಮೂರ್ಛೆ ತಪ್ಪಿದ್ರು. ಮತ್ತೆ ಪ್ಯಾಸೆಂಜರ್ ಕೂಡ ಹೇಳಿದ್ರು ಇಲ್ಲಿ ಕುತ್ಕೊಂಡವರೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಅಂತ. ಹಾಗೆ ಮತ್ತೆ ಎಲ್ಲಿ ಸ್ಟಾಪ್ ಮಾಡ್ಲಿಲ್ಲ. ಅಲ್ಲಿ ಹತ್ತಿದ್ರು, ಚಿಲಿಂಬಿ ಹತ್ರ ಇಲ್ಲಿಯೇ ಕುತ್ಕೊಂಡಿದ್ರು, ಇಲ್ಲಿಯೇ ಬಿದ್ದದ್ದು. ಇದು ಎಲ್ಲಿದ್ರು ನೀರೆಲ್ಲ ಕೊಟ್ಟೆ. ಆಮೇಲೆ ಸ್ವಲ್ಪ ಹೆದರಿಕೆ ಆಯ್ತು ನನಗೆ. ನಾ ಡ್ರೈವರ್ ಹತ್ರ ಬಂದು ಹೇಳಿದೆ ಅವರಿಗೆ ಹುಷಾರಿಲ್ಲ ಅಂತ. ಮತ್ತೆ ಅವರು ಹೇಳಿದ್ ನನ್ನನ್ನು ಆಸ್ಪತ್ರೆಗೆ ಒಂದು ಕರ್ಕೊಂಡು ಹೋಗಿ ಅಂತ ಅಷ್ಟೇ ಮಾತನಾಡಿದ್ದು. ಆಮೇಲೆ ಇವನ ಹತ್ರ ಹೇಳಿದೆ ಒಯ್ಯಿನ ಕರ್ಕೊಂಡು ಹೋಗುವ, ಅಲ್ಲಿ ಆಸ್ಪತ್ರೆ ನೋಡುವ ಆಸ್ಪತ್ರೆಗೆ ಹೋಗಿ ಹಾಕಿದ್ರು. ಮತ್ತೆ ಗಾಡಿಯನ್ನು ಕಳಿಸಿದ್ದೆ ನಾನು ಅಲ್ಲಿ ನಿಂತು ಹುಷಾರಿದ್ದಾರೆ ಫೋನ್ ಮಾಡಿದ್ರು. ಅಲ್ಲಿ ಇದ್ದಾರೆ ಆಸ್ಪತ್ರೆಯಲ್ಲಿ. ಮೆಚ್ಚುಗೆ ಬಸ್ ಮಾಲಕರಿಂದ ದನಿಯವರೆಲ್ಲ ಹೇಳಿದ್ರು. ಇಲ್ಲ ಟೈಮಿಂಗ್ ಪ್ಯಾಸೆಂಜರ್ ಎಲ್ಲ ಇದಾಗಿದೆ.